ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರರಾಶಿದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾರಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ಇವತ್ತು ದೂರ ಆಗಿರೋವಂಥ ವ್ಯಕ್ತಿಗಳು, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ದರೆ, ಬಿಟ್ಟೋಗಿದ್ದರೆ, ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದರೆ, ಅಂತಹ ವ್ಯಕ್ತಿಗಳು ನಿಮ್ಮ ರಿಲೇಷನ್ಗಳು, ಫ್ರೆಂಡ್ಸ್ಗಳು, ಲವರ್ಸ್ಗಳು ಯಾರಾದರೂ ಆಗಿರ್ಬೋದು, ಅವರುಗಳು ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಈ 3 ಚಿಕ್ಕ ಪವರ್ಫುಲ್ ತಂತ್ರಗಳನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸರಿನಾ? ಒಳ್ಳೆ ರಿಸಲ್ಟನ್ನು ತಂದ್ಕೊಡುತ್ತೆ. ಖಂಡಿತವಾಗ್ಲೂ ನೋಡಿ. ಇದರ ಉಪಯೋಗಗಳು ಏನು ಅಂತಂದರೆ, ಫಸ್ಟ್ ಆಫ್ ಆಲ್, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ದರೆ ಅವರ ಮನಸ್ಸನ್ನು ಇದು ಶಾಂತ ಮಾಡುತ್ತೆ. ಅವರಿಗೆ ನಿಮ್ಮ ನೆನಪು ಪದೇ ಪದೇ ಕಾಡೋ ಹಾಗೆ ಮಾಡುತ್ತೆ. ನೀವು ಯಾವ ದಿನ ಶುರು ಮಾಡಿರ್ತೀರೋ, ಯಾವ ಟೈಮಲ್ಲಿ ಶುರು ಮಾಡಿರ್ತೀರೋ, ಆ ಕ್ಷಣದಿಂದನೇ ಅವರ ಮನಸ್ಸಲ್ಲಿ ಏನೋ ಒಂಥರ ಕಸಿವಿಸಿ ಗಲಿಬಿಲಿ ಏನೋ ಕಳ್ಕೊಂಡಿದ್ದೀನಿ, ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅವರು ನಿಮ್ಮನ್ನು ನೆನಪು ಮಾಡ್ಕೋತಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ತುಂಬಾ ಪ್ರಯತ್ನ ಮಾಡ್ತಾರೆ. ಸರಿನಾ? ಈಗಿನ ಕಾಲ ಅಂದು ಹೇಳೋಂಗೆ ಇಲ್ಲ. ಯಾರನ್ನಾರು ಇಷ್ಟಪಡ್ತಾ ಇದ್ದೀವಿ ಅಂತಂದರೆ, ಈಗ ಅವರು ಇಷ್ಟಪಡ್ತಿರ್ತಾರೋ ಇಲ್ವೋ, ಈಗ ನಾವು ಅವ್ರನ್ನ ಇಷ್ಟಪಡ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾದರೆ ಅವ್ರಿಗೆ ಸ್ವಲ್ಪ ಒಂದು ರೀತಿಯ ಹೀಗೋ ಅನ್ನೋದು ಸೃಷ್ಟಿಯಾಗತ್ತೆ. ಅದು ಕಾಮನ್ ಅಲ್ವಾ? ಅದರಿಂದ ಅವರು ಬೇಕು ಅಂತಲೇ ಲೇಸಿ ಮಾಡ್ತಾರೆ. ಫೋನ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಈಗೋ ಅಡ್ಡ ಬರುತ್ತೆ. ಅವ್ರ ಪ್ರೀತಿ ಎಷ್ಟೇ ಗಟ್ಟಿಯಾಗಿದ್ದರೂ, ನಿಮ್ಮ ಪ್ರೀತಿ ಅವ್ರನ್ನ ಸೆಳೀತಾ ಇದ್ರು, ಅವರ ಈಗೋ ಅನ್ನೋದು ಅಡ್ಡ ಬರ್ತಾ ಇರುತ್ತೆ. ಆಗ ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಅವರು ನಿಮಗೆ ಕಾಲ್ ಮಾಡೋದು, ಮಾತಾಡ್ಬೋದು. ಆದರೆ ಅವರು ನೀವು ಮಾಡಿದ ತಕ್ಷಣದಿಂದನೇ ನಿಮ್ಮನ್ನು ನೋಡಿದ ರೀತಿ ಎಲ್ಲವನ್ನು ಅವರು ನೆನಪು ಮಾಡಿಕೊಂಡು ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇದು ಎಷ್ಟೇ ಕೋಪ ಮಾಡ್ಕೊಂಡು ದೂರ ಆಗಿದ್ರು ಅವರ ಮನಸ್ಸನ್ನು ತಣ್ಣಗೆ ಮಾಡುತ್ತೆ. ಮತ್ತು ಅವರು ನಿಮ್ಮ ಲೈಫಲ್ಲಿ ಬರೋ ಹಾಗೆ ಮಾಡುತ್ತೆ. ಅವ್ರ ಮನಸ್ಸನ್ನು ನೀವು ಗೆಲ್ಲೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ಇದು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. 3 ಪವರ್ಫುಲ್ ರೆಮಿಡಿಯನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಕೊನೆ ರೆಮಿಡಿ ಅಂತೂ ತುಂಬಾ ಪವರ್ಫುಲ್ ಆಗಿರುತ್ತೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅದನ್ನು ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ಮೊದಲನೇ ರೆಮಿಡಿ ಶುರು ಮಾಡೋಣ. ಈ ಮೊದಲನೇ ರೆಮಿಡಿಯಲ್ಲಿ ಯಾವ ದಿನ ಶುರು ಮಾಡಬೇಕು? ಮಾಮೂಲಿ ನೀವು ಯಾವುದೇ ರೆಮಿಡಿಯನ್ನು ಶುರು ಮಾಡಿದ್ರು ಹೇಳೋ ವಾರ ಯಾವುದು? ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ. ಪವರ್ಫುಲ್ ಅಂದರೆ ಶುಕ್ರವಾರ. ಮನಸ್ಸನ್ನು ಗೆಲ್ಲೋ ಅಂಥ ಕೆಲಸ ಮಾಡಬೇಕು, ರೆಮಿಡಿ ಮಾಡಬೇಕು, ರಿಚುವಲ್ಗಳನ್ನ ಮಾಡಬೇಕು. ಪ್ರೀತಿ ಆಕರ್ಷಣೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂದರೆ ಶುಕ್ರವಾರನೇ ಶುರು ಮಾಡಿ. ಆಯಿತಾ? ಶುಕ್ರವಾರನೇ ತುಂಬ ಪವರ್ಫುಲ್ ದಿನ. ಶುಕ್ರವಾರ ನೀವೇನು ಮಾಡಬೇಕು? ಶುಕ್ರವಾರ ಬೆಳಿಗ್ಗೆ ನೀವು ಮಾಮೂಲಿಯಂತೆ ಬೇಗ ಎದ್ದು, ಆಯಿತಾ, 9-8 ಗಂಟೆ ಒಳಗಡೆ 8 ಗಂಟೆ ಒಳಗಡೆ ಇದನ್ನು ಮಾಡಿ ಮುಗಿಸಿ. ಆಯಿತಾ? 8 ಗಂಟೆ ಒಳಗಡೆ ನೀವು ಇದನ್ನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ಏನು ಮಾಡಬೇಕು ಅಂದರೆ, ಈ ವಸ್ತುವನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಈ ತಂತ್ರಕ್ಕೆ ಏನು ಬೇಕು ಅಂತಂದರೆ, ಒಂದು ಸ್ವಲ್ಪ ಕುಂಕುಮವನ್ನು ತಗೊಳ್ಳಿ, ಜೊತೆಗೆ ಗಂಧದ ಎಣ್ಣೆಯನ್ನು ತಗೊಳ್ಳಿ. ಗಂಧದ ಎಣ್ಣೆ ಸಿಗದಿದ್ದ ಪಕ್ಷದಲ್ಲಿ ನೀವು ಅತ್ತರನ್ನು ತಗೋಬೋದು. ಅತ್ತರ್ ಅಂದರೆ ಏನು? ಅತ್ತರ್ ಅಂದರೆ ಈ ಮದುವೆ ಮನೆಗಳಲ್ಲಿ ಉಪಯೋಗಿಸ್ತಾರೆ, ಗೊತ್ತಾ? ಗಮ್ಮನತ್ತೆ. ಹಳೆ ಕಾಲದಲ್ಲೆಲ್ಲ ಬಳಸ್ತಾ ಇದ್ರು. ಮದುವೆ ಮನೆಗೆ ಬಂದವ್ರಿಗೆಲ್ಲ ಕೈಗೆ ಹಿಂಗೆ ಉಜ್ಜಿ ಕಳಿಸ್ತಾ ಇದ್ರು. ಗಮ್ಮನತ್ತೆ. ನೋಡಿ, ಇದೇ ಆ ಅತ್ತರು. ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ, ಗುಲಾಬಿ ಅತ್ತರ್ ಅಂತ. ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆಯಿತಾ? ಇದು ಆನ್ಲೈನಲ್ಲಿ ಸಿಗುತ್ತೆ. ನೀವು ಈ ಗುಲಾಬಿ ಅತ್ತರನ್ನು ತೊಗೊಂಡು ನೀವು ಈಗ ನೋಡಿ, ಇಲ್ಲಿ ಕೈಗೆ ಹಿಂಗೆ ಉಜ್ಕೊಂಡ್ರೆ ಗಮ್ಮನತ್ತೆ. ನೋಡಿ, ಈ ಥರ ಎಲ್ಲ ಉಜ್ಕೊಂಡ್ರೆ ಅಂತ ಭಯಂಕರ ಸ್ಮೆಲ್ಲು. ಆಯಿತಾ? ಗಮ್ಮನತ್ತೆ. ಈ ಮುಸ್ಲಿಮ್ಗಳು ಸೆಂಟ್ ಹಾಕ್ತಾರೆ, ಗೊತ್ತಾ? ಆ ರೀತಿಯಲ್ಲಿ ಗಮ್ಮನತ್ತೆ. ಆದರೆ ಇದರಲ್ಲಿರುವಂಥ ಒಂದು ಲಿಕ್ವಿಡನ್ನು ನೀವು ಬಳಸಬೇಕಾಗತ್ತೆ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು, ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶಪ್ ಆಗಿ ನೀವು ಕುಂಕುಮಕ್ಕೆ ಈ ಅತ್ತರನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ನಿಮ್ಮ ಹಣೆಯ ಮೇಲೆ ಹಚ್ಕೋಬೇಕಾಗತ್ತೆ. ಹಚ್ಕೋಬೇಕಾದ್ರೆ ನೀವು ಆ ವ್ಯಕ್ತಿಯ ಮುಖವನ್ನು ನೆನ್ಪು ಮಾಡ್ಕೊಳ್ಳಿ. ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಈ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಅವರು ನಿಮ್ಮ ಜೊತೆ ಮೊದಲಿನ ಹಾಗೆ ತುಂಬ ಪ್ರೀತಿಯಿಂದ ಇದ್ದಾರೆ ಅಂತ ನೀವು ಅಂದ್ಕೊಂಡು ನೀವು ಈ ಅತ್ತರನ್ನು ಪ್ರತಿದಿನ ಮಾಡಬೇಕಾಗತ್ತೆ. ಪ್ರತಿದಿನ ಹಚ್ಕೋಬೇಕಾಗತ್ತೆ. ಕುಂಕುಮ ಜೊತೆಗೆ ಅತ್ತರನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ. ಸರಿನಾ? ಅದರಲ್ಲಿರೋ ಒಂದು ಲಿಕ್ವಿಡನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪ್ರತಿದಿನ ಹಚ್ಕೊಂಡು ಹೋಗಿ.
ಆಯಿತಾ. ನೀವು ಅವರ ಕಣ್ಮುಂದೆ ಹೋದರೂ ಅಕಸ್ಮಾತ್ ಅವ್ರ ಕಣ್ಮುಂದೆ ಬರದೇ ಇದ್ರೂ ಸರಿ, ನೀವು ಇದನ್ನು ಹಚ್ಕೋಬೇಕಾದ್ರೆ ಅವರನ್ನು ನೆನ್ಪು ಮಾಡ್ಕೊಂಡು ಹಚ್ಕೊಳ್ಳಿ. ಇದೊಂಥರ ವಶೀಕರಣದ ತಿಲಕದ ಹಾಗೆ ಕೆಲಸ ಮಾಡುತ್ತೆ, ಸರಿನಾ. ಪ್ರತಿದಿನ ಹಚ್ಕೊಂಡು ಅವರನ್ನು ನೆನ್ಪು ಮಾಡಿಕೊಂಡು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಈ ಥರ್ಡ್ ಐ ಇರುತ್ತಲ್ಲ ನೋಡಿ, ಈ ಜಾಗದಲ್ಲಿ ಪ್ರತಿದಿನ ಹಚ್ಕೋಬೇಕು. ಹೀಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಸುತ್ತ ಇರೋವಂಥ ಆರಾ ಅಟ್ರಾಕ್ಟ್ ಆಗುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಆರಾ ಅಟ್ರಾಕ್ಟ್ ಆಗುತ್ತೆ. ನೀವು ನಿಮ್ಮ ದೇಹನೇ, ನಿಮ್ಮ ಪೂರ್ತಿ ಆರಾನೇ ಅಟ್ರಾಕ್ಷನ್ ಆಗಿರೋದ್ರಿಂದ ನಿಮ್ಮನ್ನು ನೋಡಿ ಅವರು ಮಾತ್ರ ಅಲ್ಲ, ಯಾರು ಬೇಕಾದರೂ ಅಟ್ರಾಕ್ಟ್ ಆಗ್ತಾರೆ. ನೀವು ಯಾರಿಗೋಸ್ಕರ ಬೇಕು ಅವ್ರಿಗೋಸ್ಕರ ಮಾತ್ರನೇ ಮಾಡಿ, ಅವ್ರು ಮಾತ್ರನೇ ಅಟ್ರಾಕ್ಟ್ ಆಗಲಿ, ಸರಿನಾ. ಎಲ್ಲರೂ ಅಟ್ರಾಕ್ಟ್ ಆಗಿ ಆಗೋವಂಥದ್ದು ಏನಿದೆ ಅಲ್ವಾ, ನೀವು ಇಷ್ಟಪಡೋರು ನಿಮ್ಗೆ ಅಟ್ರಾಕ್ಟ್ ಆದರೆ ಅಷ್ಟೇ ಸಾಕು. ಇದನ್ನು ಮಾಡಿ. ಎಷ್ಟು ದಿನ ಮಾಡಬೇಕು? 21 ದಿನಗಳ ಕಾಲ ಸತತವಾಗಿ ಇದನ್ನು ಮಾಡ್ಕೊಂಡು ಬನ್ನಿ, ಸರಿನಾ. ಇದನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ಎರಡನೇ ತಂತ್ರ ಏನು ಸ್ನೇಹಿತರೆ? ಎರಡನೇ ಪ್ರಯೋಗ ಲವಂಗದ ಪ್ರಯೋಗ ತಂತ್ರ. ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾವ ವಾರ ಇದನ್ನು ಶುರು ಮಾಡಬೇಕು ಅಂತಂದರೆ, ಇದನ್ನು ನೀವು ಶುಕ್ರವಾರ, ಶನಿವಾರ, ಮಂಗಳವಾರ ದಿನಗಳಲ್ಲಿ ಶುರು ಮಾಡ್ಬೋದು. ಸಮಯ ಬೆಳಗ್ಗಿನ ಜಾವ ಮಾಡಿದ್ರು ಓಕೆ, ರಾತ್ರಿ ಹೊತ್ತು ನೀವು ಮಲ್ಕೊಳ್ಳೋ ಟೈಮಲ್ಲಿ ಇದನ್ನು ಮಾಡಿದ್ರು ಓಕೆ. ನೀವು ಇದನ್ನು ಮಾಡಬೇಕಾದ್ರೆ ನೀವು ಎಷ್ಟೊತ್ತು ಮಲ್ಕೋತೀರ ಅಷ್ಟೊತ್ತು ಮಾಡಿ. ಎಷ್ಟೊತ್ತಿಗೆ ಮೇಡಮ್ ಅಂತ ನೀವು ಕನ್ಫ್ಯೂಸ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 8:30 ಮೇಲ್ಗಡೆ 11 ಗಂಟೆ ಒಳಗಡೆ ನೀವು ಇದನ್ನು ಮಾಡಿ. ಮಿಡ್ನೈಟಲ್ಲಿ ಮಾಡೋರು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಭಕ್ತಿ ನಿಷ್ಠೆ ಮುಖ್ಯ. ಒಂದೇ ಟೈಮಲ್ಲಿ ಪ್ರತಿದಿನ ಮಾಡಿ. ಇದನ್ನು ನೀವು ಒಂದು ದಿನ ಶುರು ಮಾಡಿ ಪ್ರತಿದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಏನು ಮಾಡಬೇಕು ಅಂತಂದರೆ, ನೀವು 7 ಲವಂಗವನ್ನು ತಗೊಳ್ಳಿ. 7 ಲವಂಗವನ್ನು ತಗೊಂಡು ನಿಮ್ಮ ಎಡಗೈಯಲ್ಲಿ ಹಿಡ್ಕೊಂಡು ಬಲಗೈಯನ್ನು ಅದರ ಮೇಲೆ ಹೀಗೆ ಹಿಡ್ಕೊಂಡು ನೀವು ಅವರ ಹೆಸರನ್ನು 21 ಸಲ ಹೇಳ್ಕೊಳ್ಳಿ. ನಾನು ಈಗ ಹೇಳ್ಕೊಡುವಂಥ ಈ ಮಂತ್ರವನ್ನು ಕೂಡ ನೀವು 21 ಸಲ ಹೇಳ್ಕೊಳ್ಳಿ. ನಿಮ್ಮ ಕೈಲಿ ಆಯಿತಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳಿ, 51 ಸಲನೋ 108 ಸಲನೋ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗಾಗಿ ನೀವು ಇಷ್ಟಪಡೋರನ್ನು ಬೇಡ್ತಾ ಇದೆಯೋ ಅಷ್ಟು ಸ್ಟ್ರಾಂಗಾಗಿ, ಅಷ್ಟು ನಿಷ್ಠೆಯಿಂದ, ಮನಸ್ಸಿನ ಆಳದಿಂದ ನೀವು ಈ ಫೀಲಿಂಗ್ಸನ್ನು ಇಟ್ಕೊಂಡು ಮಂತ್ರವನ್ನು ಹೇಳಬೇಕಾಗತ್ತೆ, ಸರಿನಾ. ಆ ಮಂತ್ರವನ್ನು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿಕೊಂಡು ಹೇಳಿ. ಅದು ಯಾರ ಮಂತ್ರ? ಸಾಕ್ಷಾತ್ ಪ್ರೀತಿಗೆ ಅಧಿದೇವತೆಯಾಗಿರುವಂಥ ನನ್ನ ಕೃಷ್ಣನ ಮಂತ್ರ, ನಮ್ಮ ಶ್ರೀಕೃಷ್ಣನ ಮಂತ್ರ. ಆ ಮಂತ್ರ ಹೀಗಿದೆ ಸ್ನೇಹಿತರೆ, ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ, ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ. ಈ ಮಂತ್ರನ ನೀವು ಹೇಳ್ಕೋಬೇಕಾಗತ್ತೆ. ಮಂತ್ರನ ಹೇಳ್ಕೊಂಡು ಲವಂಗನ ಕೈಯಲ್ಲಿ ಹಿಡ್ಕೊಂಡು ಭಗವಂತನನ್ನು ನೆನೆಸ್ಕೊಳ್ಳಿ. ಅಪ್ಪ ಭಗವಂತ, ನಾನು ನನ್ನ ಕೋರಿಕೆನ ಇಟ್ಕೋತಾ ಇದ್ದೀನಿ. ನಾನು ಇಷ್ಟಪಡೋವಂಥ ಈ ವ್ಯಕ್ತಿ ನನಗೆ ಕಾಲ್ ಮಾಡಬೇಕು, ಶೀಘ್ರವಾಗಿ ನನ್ನ ಹತ್ರ ಮಾತಾಡಬೇಕು. ಅವ್ರ ಮನಸ್ಸಲ್ಲಿರುವಂಥ ಕೋಪ ಬೇಜಾರೆಲ್ಲ ಕಳೆದೋಗ್ಬಿಡ್ಬೇಕು. ಇದನ್ನು ನಿಮ್ಮ ಫೀಲಿಂಗ್ಸ್ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ, ಆಯಿತಾ. ಹೇಳ್ಕೊಂಡು ನೀವು ಆ ಮಂತ್ರವನ್ನು ಹೇಳ್ಕೊಂಡು ಆಮೇಲೆ ಏನು ಮಾಡಬೇಕು, ನೀವು ಆ ಲವಂಗವನ್ನು ನಿಮ್ಮ ಮುಂದೆ ಇರೋವಂಥ ಒಂದು ದೀಪವನ್ನು ಹಚ್ಕೊಂಡೇ ಮಾಡಿ, ಆಯಿತಾ. ಒಂದು ದೀಪವನ್ನು ಹಚ್ಕೊಂಡು ಮಾಡಿ. ಆಪ್ಷನಲ್ಲು, ಆದರೆ ಈ ಲವಂಗ ಸುಡೋಕ್ಕಂತೂ ದೀಪ ಬೇಕಲ್ವಾ. ಒಂದು ದೀಪವನ್ನು ಇಟ್ಕೊಂಡು ಅಥವಾ ಕರ್ಪೂರದಲ್ಲಿ ನೀವು ಈ ಲವಂಗವನ್ನು ಸುಡಬೇಕಾಗತ್ತೆ. ಸುಡಬೇಕಾದ್ರೂ ನಿಮ್ಮ ಪ್ರೀತಿ ಎನರ್ಜಿ, ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ತಲುಪ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೋಬೇಕಾಗತ್ತೆ, ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ. ಆ ಲವಂಗ ಸುಡಬೇಕಾದ್ರೂ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಎನರ್ಜಿ ಎಲ್ಲ ಯೂನಿವರ್ಸ್ಗೆ ತಲುಪ್ತಾ ಇದೆ. ನೀವು ಇಷ್ಟಪಡುವಂಥ ಹುಡುಗ ಹುಡುಗಿ ಆ ವ್ಯಕ್ತಿಗೆ ಆ ಫೀಲಿಂಗ್ಸ್ ಹೋಗಿ ಸೇರ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಿಕೊಂಡು ಇದನ್ನು ಮಾಡಬೇಕಾಗತ್ತೆ. ಇದನ್ನು ನೀವು ಕನಿಷ್ಠ ಪ್ರತಿದಿನ ಮಾಡಿ, ಆಯಿತಾ. ಪ್ರತಿದಿನ ಮಾಡಿ. ಶುಕ್ರವಾರ, ಮಂಗಳವಾರ, ಈ ಶನಿವಾರ ಶುರು ಮಾಡಿ. ಯಾವ ದಿನನಾದರೂ ಸರಿ ಶುರು ಮಾಡಿ. ಪ್ರತಿದಿನ ಮಾಡ್ಕೊಂಡು ಹೋಗಿ, ಆಯಿತಾ. ಮಿನಿಮಮ್ 11 ದಿನ 21 ದಿನ ಮಾಡ್ಕೊಂಡೋಗಿ. ರಿಸಲ್ಟ್ ಬರೋವರೆಗೆ ಬಿಡಕ್ಕೆ ಹೋಗಬೇಡಿ, ಮಾಡ್ಕೊಂಡೋಗಿ. ಇದನ್ನು ನೀವು ಖಂಡಿತ ಫಾಲೋ ಮಾಡಿ. ಖಂಡಿತ ಇದರಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ. ಕೊನೆಯದಾಗಿ ಇನ್ನೂ ಪವರ್ಫುಲ್ ಆಗಿರುವಂಥ ಇನ್ನೊಂದು ರೆಮಿಡಿಯನ್ನು ಹೇಳ್ತೀನಿ ಕೇಳಿ. ಈ 3ನೇ ರೆಮಿಡಿಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಈ 3ನೇ ರೆಮಿಡಿಯಲ್ಲಿ ನೀವು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ, ಸರಿನಾ. ನಿಮ್ಮ ಕೋರಿಕೆನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ಭಗವಂತನಿಗೆ, ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುವನ್ನು ನೀವು ದೇವಸ್ಥಾನಕ್ಕೆ ಅರ್ಪಿಸಿ ಬನ್ನಿ, ಸರಿನಾ. ಶುಕ್ರವಾರ ದಿನ ನೀವು ಈ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನಿಗೆ ಇಷ್ಟ ಆಗುವಂಥ ವಸ್ತುವನ್ನು ಅವನಿಗೆ ಅರ್ಪಿಸಿ ಬನ್ನಿ. ಅರ್ಪಿಸಿ ನೀವು ಮನಸ್ಸಲ್ಲಿ ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರುವಂಥ ಫೀಲಿಂಗ್ಸು, ಭಾವನೆಗಳು ಆ ಭಗವಂತನಿಗೆ ಮುಟ್ಲಿ, ನಾವು ಪ್ರೀತಿಸೋ ವ್ಯಕ್ತಿಗೆ ಅದು ತಲುಪಲಿ ಅಂತ ಕೇಳಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಕೃಷ್ಣ ನಾಮವನ್ನು ಹೇಳಬೇಕಾಗತ್ತೆ. ಪ್ರತಿದಿನ ಹೇಳಿ. ಮಿನಿಮಮ್ 21 ಅಥವಾ 108
ಹೇಳಿ. ಎಷ್ಟು ಸಲ ಹೇಳಿದ್ರು ಕಡಿಮೆನೇ. ಶ್ರೀಕೃಷ್ಣನ ಈ ಮಂತ್ರವನ್ನು, ನಾರಾಯಣನ ಮಂತ್ರವನ್ನು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಹೇಳ್ಕೊಂಡು ನೀವು ನಿಮ್ಮ ಕೋರಿಕೆಯನ್ನು ಭಗವಂತನಲ್ಲಿ ಹೇಳ್ಕೋಬೇಕು. ಜೊತೆಗೆ ಮನೆಯಲ್ಲಿ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ಪ್ರೀತಿಸೋ ವ್ಯಕ್ತಿಯನ್ನು ನೀವು ಅದರಲ್ಲಿ ವಿಜುವಲೈಸ್ ಮಾಡಬೇಕಾಗತ್ತೆ. ನಿಮ್ಮ ಕೋರಿಕೆನ ನೀವು ಕೇಳಿಕೊಂಡು ವಿಜುವಲೈಸ್ ಮಾಡಿ. ನಿಮ್ಮ ಪ್ರೀತಿ ಅವರಿಗೆ ತಲುಪ್ತಾ ಇದೆ, ಅವರಿಗೆ ನಿಮ್ಮ ಮೇಲಿರುವಂಥ ಕೋಪ ಎಲ್ಲ ಕಡಿಮೆ ಆಗಿದೆ ಅಂತ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ. ಕೃಷ್ಣನ ದೇವಸ್ಥಾನಕ್ಕೆ ನೀವು ಹೋಗಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಅಡೆತಡೆಗಳು, ನಿಮ್ಮ ಪ್ರೀತಿಯಲ್ಲಿರುವಂಥ ಅಡೆತಡೆಗಳು, ನಿಮ್ಮ ಪ್ರೀತಿಯ ಮಧ್ಯದಲ್ಲಿ ಇರುವಂಥ ಯಾವುದೇ ಕೆಟ್ಟ ಜನಗಳು ಕೂಡ ನಿವಾರಣೆ ಆಗ್ತಾರೆ, ಕೆಟ್ಟ ಸಮಸ್ಯೆಗಳು ದೂರ ಆಗ್ತದೆ. ಆ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಜೊತೆಗೆ ನೀವು ಹೇಳೋದ್ನಲ್ಲ, ಪ್ರತಿದಿನ ತುಪ್ಪದ ದೀಪವನ್ನು ನೋಡಿಕೊಂಡು ವಿಜುವಲೈಸ್ ಮಾಡಿ ನೀವು ಪ್ರೀತಿಯಿಂದ ನೀವು ಇಷ್ಟಪಟ್ಟವರ ಜೊತೆಯಲ್ಲಿ ಕಳೆದಿರೋ ಅಂಥ ಕ್ಷಣಗಳನ್ನು ನೀವು ನೆನ್ಪು ಮಾಡ್ಕೊಳ್ಳಿ. ಸರಿನಾ? ನೆನ್ಪು ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಈ 3 ರಿಚುವಲನ್ನು ನೀವು ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಇಷ್ಟಪಡುವಂಥ ವ್ಯಕ್ತಿಯ ಕಡೆಯಿಂದ ನಿಮಗೆ ಯಾವುದಾದ್ರೂ ಸಂದೇಶನೋ, ಮೆಸೇಜೋ, ಕಾಲೋ ಏನಾದರೂ ಒಂದು ಬಂದೇ ಬರುತ್ತೆ. ಸ್ನೇಹಿತರೆ, ಎಷ್ಟು ನಂಬಿಕೆಯಿಂದ ಮಾಡ್ತೀವಿ ಅಷ್ಟೇ ಕೆಲಸ ಮಾಡುತ್ತೆ ಇದು. ಸರಿ, ಏನೋ ಹೇಳಿದ್ದಾರೆ, ಮಾಡಿ ನೋಡೋಣ, ಆಗುತ್ತೋ ಇಲ್ವೋ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ರೆ ಯಾವುದೂ ಆಗಲ್ಲ. ಆಯಿತಾ? ನಾವು ಭಕ್ತಿಯಿಂದ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ಮನಸ್ಸಲ್ಲಿರುವಂಥ ಎಷ್ಟು ಫೀಲಿಂಗ್ಸ್ ಇದೆ, ಎಷ್ಟು ನೋವಿದೆ ಅದೆಲ್ಲ ದೇವರಿಗೆ ಅರ್ಪಿಸಿ ನೀವು ಪ್ರೀತಿ ಅವರಿಗೆ ಅರ್ಥ ಆಗೋ ಥರ ಮಾಡಿ. ಆದರೆ ನೀವು ಈ ಯಾವುದೇ ರೆಮಿಡಿ ಮಾಡಬೇಕಾದ್ರೂ ಯಾರಿಗೂ ಫೋನ್ ಮಾಡೋಂಗಿಲ್ಲ. ನೀವು ಇಷ್ಟಪಡುವಂಥ ವ್ಯಕ್ತಿಗಳಿಗೆ ಮೇಲ್ ಬಿದ್ದು ಮಾತಾಡಬೇಡಿ. ಆಯಿತಾ? ಮೇಲ್ ಬಿದ್ದು ನೀವು ಅವ್ರ ಹತ್ರ ಮಾತಾಡಿದಷ್ಟು ನೀವು ಅವ್ರ ಮುಂದೆ ಚೀಪ್ ಆಗ್ತೀರಾ. ಆಯಿತಾ? ಮೆಸೇಜ್ ಮಾಡೋದು, ರೆಮಿಡಿ ಮಾಡ್ತಾ ಇದ್ದೀನಿ, ಮೆಸೇಜ್ ಮಾಡು, ಫೋನ್ ಮಾಡು, ಪದೇ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಫೋನ್ ಮಾಡು, ಮೆಸೇಜ್ ಮಾಡು, ರಿಪ್ಲೈ ಮಾಡು, ಯಾಕೆ ಹಿಂಗೆ ಮಾಡ್ತಿದ್ಯಾ? ಸುಮ್ಮನೆ ಅದನ್ನೇ ಮಾಡ್ತಾಯಿದ್ರೆ ಅವ್ರ ಮುಂದೆ ನೀವು ಚೀಪ್ ಆಗ್ತೀರಾ. ಸರಿನಾ? ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ನೀವು ಬಿಟ್ಟು ಹಿಡಿಬೇಕು. ದೂರನೇ ಇದ್ದು ನಿಮ್ಮ ವ್ಯಾಲ್ಯೂ ಏನಿದೆ ಅಂತ ಅರ್ಥ ಮಾಡಿಸಿ ಅವರೇ ಮಾಡೋ ಹಾಗೆ ಮಾಡಬೇಕು. ಸರಿನಾ? ಆ ರೀತಿಯಲ್ಲಿ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಸರಿನಾ? ನಾನು ಹೇಳ್ತಿರೋದು ಅರ್ಥ ಮಾಡಿಕೊಂಡು ಫಾಲೋ ಮಾಡಿ. ತುಂಬ ಚೀಪಾಗಿ ನೋಡ್ತಾರೆ. ತುಂಬ ಜನ ನಂತರನೇ ಪ್ರಾಬ್ಲಮ್ಗಳನ್ನ ಕೇಳಿಕೊಂಡು ಮಾಡ್ತಾಯಿದ್ದಾರೆ. ಅವರು ಇಷ್ಟಪಡೋರು ಮೇಲ್ಬಿದ್ದು ಇವರು ಮಾತಾಡೋದು. ಈ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಅವ್ರನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅವ್ರ ಪ್ರೀತಿ ಏನು ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ತುಂಬ ಚೀಪಾಗಿ ನಡೆಸ್ಕೋತಾರೆ. ಅವರು ಕಣ್ಣೀರು ಹಾಕ್ಕೊಂಡು ಹೇಳ್ಕೊಂಡು ಹತ್ಕೊಂಡು. ನನಗೂ ಅದೆಲ್ಲ ಕೇಳಿ ಸ್ವಲ್ಪ ಬೇಜಾರಾಗಿದೆ. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿರೋಂಥ ಈ 3 ರೆಮಿಡಿಯನ್ನು, 3 ರಿಚುವಲನ್ನು ಖಂಡಿತ ಫಾಲೋ ಮಾಡಿ. ಸರಿನಾ? ರಿಸಲ್ಟ್ ಏನಾದರೂ ಬಂದರೆ, ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಬಂದಾಗ ನಮಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸರಿನಾ? ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ನಾನು ಫ್ರೀಯಾಗಿದ್ದರೆ ಮಾತ್ರ ರೆಸ್ಪಾಂಡ್ ಮಾಡ್ತೀನಿ, ಇಲ್ಲಾಂದರೆ ಮೆಸೇಜೇ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.